6,000 ಕೋಟಿ ಪ್ರತಿ ವರ್ಷ ನಾವು ಖರ್ಚು ಮಾಡ್ತಾ ಇದ್ವು. ಅದನ್ನು ಈಗ ಒಂದು 18ನೇ ತಾರೀಕು ಒಂದು ಕಾನೂನನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಮಹಾತ್ಮ ಗಾಂಧೀಜಿಯವರನ್ನ ಹೆಸರನ್ನು ತೆಗೆದಾಕಿ ಅದನ್ನು ರಿಪೀಲ್ ಮಾಡಿ ಮನ್ರೇಗಾ ಆಕ್ಟನ್ನು ಈಗ ಮಾಡಿರ್ತಕ್ಕಂಥದ್ದು VBG ಕಾಯ್ದೆಯಿಂದ ಮಾಡಿದ್ದಾರೆ. VBG ಮಾಡಿದ್ದಾರೆ. ಅದರ ಆ ಕಾನೂನಿನ ರೀತಿಯ ಈಗ ಮಾಡಿರ್ತಕ್ಕಂಥ ಕಾನೂನು ರೀತಿಯ ಜನ ಏನು ಕೆಲಸ ಕೇಳ್ತಾರೆ ಆ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಮತ್ತು ಬಡವರು, ಮಹಿಳೆಯರು, ದಲಿತರು, ಆಮೇಲೆ ಸಣ್ಣ ರೈತರು ಇವ್ರಿಗೆ ತೊಂದರೆ ಆಗ್ತಕ್ಕಂಥ ಕಾನೂನನ್ನು ಮಾಡಿದ್ದಾರೆ. ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡಲಿಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಜೊತೆಲಿ ಇರ್ತಕ್ಕಂಥ ಇತರ ಎಲ್ಲ ಪಕ್ಷಗಳು ಜೊತೆ ಸೇರಿ ಇದನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಉದ್ದೇಶ ಈ ಕಾನೂನನ್ನು VBG ಕಾನೂನನ್ನು ರದ್ದು ಮಾಡಬೇಕು. ಮನ್ರೇಗಾ ಕಾನೂನನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದಕ್ಕೆ ಯಾಕಂತಂದರೆ ಈಗ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಆ ಕಾನೂನಿನ ಸ್ವರೂಪನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರ 60% ಕೊಡೋದು, ರಾಜ್ಯ ಸರ್ಕಾರ 40% ಕೊಡೋದು. ಮೊದಲು ಇರಲಿಲ್ಲ. ಎಲ್ಲ ಇದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು 20 ವರ್ಷಗಳ ಹಿಂದೆ. 20 ವರ್ಷಗಳ ನಂತರ ನರೇಂದ್ರ ಮೋದಿಯವರು ಅದರ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿ ಈಗ VBG ಕಾಯ್ದೆಯನ್ನು ಮಾಡಿದ್ದಾರೆ. ಇದನ್ನು ನೀವೆಲ್ಲರೂ ಕೂಡ ವಿರೋಧ ಮಾಡಬೇಕು. ಯಾಕೆಂತಂದರೆ ವಿರೋಧ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರೂ ಮನವಿ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸಾರಿಗೆ ಸಚಿವರಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಗೆಳೆಯರಾದಂಥ ಶ್ರೀ ಅಂಪನಗೌಡ ಬಾದರ್ಲಿ ಅವರೇ, ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಜಶೇಖರ ಇಟ್ನಾಳ್ ಅವರೇ, ಶಾಸಕರಾದಂಥ ಬಸವನಗೌಡ ತುರ್ವ್ಯಾಳ್ ಅವರೇ, BM ನಾಗರಾಜ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ವಸಂತ್ ಕುಮಾರ್ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಬಸವನಗೌಡ ಬಾದರ್ಲಿ ಅವರೇ, ಕರ್ನಾಟಕ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ
ಮಾಧ್ಯಮದ ಸ್ನೇಹಿತರೆ, ಸಮಯ ಭಾಳ ಕಡಿಮೆ ಇದೆ. ಹೆಲಿಕಾಪ್ಟರ್ನಲ್ಲಿ ಜಿಂದಾಲ್ ಏರ್ಪೋರ್ಟ್ಗೆ ಹೋಗಬೇಕಾಗಿದೆ. ಅದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ದಯಮಾಡಿ ಕ್ಷಮಿಸಬೇಕು. ಇವತ್ತು ಈ ಸಮಾರಂಭದಲ್ಲಿ ಪ್ರಮುಖವಾಗಿ ಅಂಬಾಮಠದ ಅಂಬಾದೇವಿಯ ಜಾತ್ರಾ ಮಹೋತ್ಸವ ಇದೆ. ಈ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇದೇ ಮೊದಲನೇ ಬಾರಿಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಅಂಬಾದೇವಿಯ ದರ್ಶನವನ್ನು ಕೂಡ ಪಡೆದಿದ್ದೇನೆ. ಅದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಜಾತ್ರೆ ಇಷ್ಟೊಂದು ಜನ ಸೇರ್ತಾರೆ ಅಂತಕ್ಕಂಥದ್ದು ನನಗೆ ಕಲ್ಪನೆ ಇರಲಿಲ್ಲ. ಭಾಳ ಜನ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅಂಬಾದೇವಿಯು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಬಾದೇವಿಯ ಸನ್ನಿಧಿಯಲ್ಲಿ ಇವತ್ತು ಸಾಲ್ಗುಂದ ಏತ ನೀರಾವರಿ, ಮುಳ್ಳೂರು ಏತ ನೀರಾವರಿ ಮತ್ತು ಒಳ ಬಳ್ಳಾರಿ ಏತ ನೀರಾವರಿ ವಿಯರ್ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹಂಪನಗೌಡ ಬಾದರ್ಲಿಯವರು ನನಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಗೆ ಬರಬೇಕು ಅಂತೇಳಿ ಹೇಳಿದರು. ಅಂಬಾದೇವಿಯವರ ಜಾತ್ರೆ ನಡೀತದೆ ಅಂತ ಹೇಳಿರಲಿಲ್ಲ. ಬಸವನಗೌಡ ಅಲ್ಲ, ಹಂಪನಗೌಡ ಬಾದರ್ಲಿಯವರು ಭಾಳ ಬುದ್ಧಿವಂತರು. ನಾನು ದೇವರ ಕಾರ್ಯಕ್ರಮಕ್ಕೆ ಬರಬೇಕು, ಅದನ್ನು ಉದ್ಘಾಟನೆ ಮಾಡಬೇಕು ಅಂತಂದರೆ ಬರದೇ ಇರ್ಬೋದು ಅಂಥೇಳಿ ಗ್ರಹಿಸ್ಕೊಂಡು ನನಗೆ ಹೇಳಿರಲಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಅಂಬಾದೇವಿಯವರ ಜಾತ್ರೆ ಇದೆ, ಆ ಜಾತ್ರೆನೂ ಉದ್ಘಾಟನೆ ಮಾಡಬೇಕು, ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಯಿತು. ನಾನು ಭಾಳ ಸಂತೋಷದಿಂದ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಬೇರೆ ಮಿನಿಸ್ಟ್ರಿಗಳು ಯಾರು ಕೂಡ ಮಾತಾಡಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೂಡ ಭಾಳ ಕಡಿಮೆ ಮಾತಾಡಿದ್ರು. ಹಂಪನಗೌಡ ಅವರು ಕೂಡ ಭಾಳ ಕಡಿಮೆ ಮಾತಾಡಿದ್ರು. ರಾಮಲಿಂಗ ರೆಡ್ಡಿ ಅವರು ಮಾತಾಡಬೇಕಾಗಿತ್ತು, ಮತ್ತು ಶರಣ್ ಪ್ರಕಾಶ್ ಮಾತಾಡಬೇಕಾಗಿತ್ತು, ತಂಗಡಿಗಿಯವರು ಮಾತಾಡಬೇಕಾಗಿತ್ತು. ಅವ್ರು ಯಾರೂ ಕೂಡ ಮಾತಾಡದೆ ಸಮಯದ ಅಭಾವ ಇರೋದ್ರಿಂದ ನನಗೇ ಮಾತಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು 14 ಬಸ್ಸುಗಳನ್ನು ಅರುಣ್ ಕುಮಾರ್ ಇಲ್ಲೇ ಇದ್ದಾರೆ, ಅಧ್ಯಕ್ಷರು,
ರಾಮಲಿಂಗ ರೆಡ್ಡಿಯವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. 14 ಬಸ್ಸುಗಳು. ಅವು ಯಾರ್ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದನ್ನು ಬಾದಲ್ಲಿ ಹಂಪನಗೌಡ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹಂಪನಗೌಡ ಬಾದರ್ಲಿ ಅವರಿಗೆ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.